ಸ್ನೇಹಿತರೆ, ನಾವು ಇದನ್ನು ಜುಲೈ 23, 2026 ಪ್ರಚಲಿತ ಘಟನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಭಾರತೀಯ ಇಂಟರ್ನೆಟ್ ಮತ್ತು ಮೊಬೈಲ್ ಒಕ್ಕೂಟವು ಎಲೆಕ್ಟ್ರಾನಿಕ್ ಇ-ಕಾಮರ್ಸ್ ಕೌನ್ಸಿಲ್ ಆಫ್ ಇಂಡಿಯಾವನ್ನು ಇತ್ತೀಚೆಗೆ ಕರ್ನಾಟಕದ ಯಾವ ನಗರದಲ್ಲಿ ಉದ್ಘಾಟಿಸಿತು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಬೆಂಗಳೂರು. ಡಿಜಿಟಲ್ ವಾಣಿಜ್ಯ ವ್ಯವಸ್ಥೆಯನ್ನು ಬಲಪಡಿಸಲು IAMAI ಸಂಸ್ಥೆಯು ಇ-ಕಾಮರ್ಸ್ ಕೌನ್ಸಿಲ್ ಆಫ್ ಇಂಡಿಯಾವನ್ನು ಬೆಂಗಳೂರಿನಲ್ಲಿ ಉದ್ಘಾಟಿಸಿತು. ಈ ವೇದಿಕೆಯು ಡಿಜಿಟಲ್ ವ್ಯಾಪಾರ ಕ್ಷೇತ್ರಕ್ಕೆ ನಿಯಮ ರೂಪಿಸಲು ಮತ್ತು ತಂತ್ರಜ್ಞಾನ ಆವಿಷ್ಕಾರ ಹಾಗೂ ಗ್ರಾಹಕರ ಹಿತರಕ್ಷಣೆಗೆ ಶ್ರಮಿಸುತ್ತದೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡ ಜಲಾಂತರ್ಗಾಮಿ ನಿರೋಧಕ ಯುದ್ಧ ನೌಕೆ INS ಮಾಲ್ವಾನ್ ಅನ್ನು ಜುಲೈ 22, 2026 ಕರ್ನಾಟಕದ ಯಾವ ನೌಕಾನೆಲೆಯಲ್ಲಿ ನಿಯೋಜಿಸಲಾಯಿತು? ಆಪ್ಷನ್ ಎ ಕಾರವಾರ ಕದಂಬ ನೌಕಾನೆಲೆ, ಆಪ್ಷನ್ ಬಿ ಮಂಗಳೂರು ನೌಕಾನೆಲೆ, ಸಿ ಬಿನ್ಗಾ ಕರಾವಳಿ ಜಲನೆಲೆ, ಡಿ ಕುಂದಾಪುರ ನೌಕಾನೆಲೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೋಡಿ, ಕಾರವಾರ ಕದಂಬ ನೌಕಾನೆಲೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಸ್ವದೇಶಿ ನಿರ್ಮಿತ ಜಲಾಂತರ್ಗಾಮಿ ವಿರೋಧಿ ಸಣ್ಣ ಯುದ್ಧ ನೌಕೆ INS ಮಾಲ್ವಾನ್ ಅನ್ನು ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಸೇರ್ಪಡೆಗೊಳಿಸಲಾಯಿತು. ಇದು 40%ಕ್ಕೂ ಹೆಚ್ಚು ಸ್ವದೇಶಿ ಬಿಡಿಭಾಗಗಳನ್ನು ಹೊಂದಿದ್ದು, 80%ಗಿಂತ ಹೆಚ್ಚು ಸ್ವದೇಶಿ ಬಿಡಿಭಾಗಗಳನ್ನು ಹೊಂದಿದ್ದು, ಜಲದಾಳಗಳ ಕಾವಲು ಮತ್ತು ಕರಾವಳಿ ಭದ್ರತೆಗೆ ಅತ್ಯಂತ ಪ್ರಮುಖವಾಗಿದೆ. ನೆಕ್ಸ್ಟ್ ಕ್ವಶನ್ ಈಸ್, ಉತ್ತರಾಖಂಡ, ಗುಜರಾತ್ ಮತ್ತು ಅಸ್ಸಾಂ ನಂತರ ಸಮಾನ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ವಿಧೇಯಕವನ್ನು ಅಂಗೀಕರಿಸಿದ ಭಾರತದ 4ನೇ ರಾಜ್ಯ ಯಾವುದಂದರೆ ಅದು ಮಧ್ಯಪ್ರದೇಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ, ಮಧ್ಯಪ್ರದೇಶ ಇತ್ತೀಚೆಗೆ UCCಯನ್ನು ಅಳವಡಿಸಿಕೊಂಡಿದೆ, ಅಂಗೀಕರಿಸಿದೆ. ಸಮಾನ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದ 4ನೇ ರಾಜ್ಯವಾಗಿ ಮಧ್ಯಪ್ರದೇಶ ಹೊರಹೊಮ್ಮಿರತಕ್ಕಂಥದ್ದು. ಈ ಕಾಯ್ದೆಯು ಬಹುಪತಿತ್ವ ನಿಷೇಧಿಸಿ ಮಹಿಳೆಯರಿಗೆ ಸಮಾನ ಆಸ್ತಿ ಹಕ್ಕು ನೀಡುತ್ತದೆ. ಆದರೆ ಪರಿಶಿಷ್ಟ ಪಂಗಡಗಳಿಗೆ ಇದರಿಂದ ವಿನಾಯಿತಿ ನೀಡಲಾಗಿದೆ. ಯಾವ ಸಮುದಾಯ? ಪರಿಶಿಷ್ಟ ಪಂಗಡ ST ಸಮುದಾಯಕ್ಕೆ ಇದಕ್ಕಿಂತ ವಿನಾಯಿತಿ ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್ ಈಸ್, ಇತ್ತೀಚೆಗೆ ಕೇಂದ್ರ ಸಂಪುಟದ ನೇಮಕಾತಿ ಸಮಿತಿಯು ACC ನಿಧಿ ಆಯೋಗದ ನೀತಿ ಆಯೋಗ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ CEO ಅನ್ನು ಯಾರನ್ನು ನೇಮಕ ಮಾಡಿದೆ? ಯಾರಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೋಡಿ, ಅನುರಾಗ್ ಜೈನ್. 1989ರ ಬ್ಯಾಚ್ನ ಹಿರಿಯ IAS ಅಧಿಕಾರಿ ಅನುರಾಗ್ ಜೈನ್ ಅವರು ನೀತಿ ಆಯೋಗದ ನೂತನ CEO ಆಗಿ ನೇಮಕಗೊಂಡಿರ್ತಕ್ಕಂಥದ್ದು. ನೀತಿ ಆಯೋಗವು ಭಾರತ ಸರ್ಕಾರದ ಪ್ರಮುಖ ಥಿಂಕ್ ಟ್ಯಾಂಕ್ ಆಗಿದ್ದು, ವಿಕಸಿತ ಭಾರತ 2047ರ ಕಾರ್ಯಕ್ರಮ ಅನುಷ್ಠಾನದ ಜವಾಬ್ದಾರಿಯನ್ನು ವಹಿಸಿರ್ತಕ್ಕಂಥದ್ದು. ಯಾವುದು? ನೀತಿ ಆಯೋಗ, ವಿಕಸಿತ್ ಭಾರತ್ 2047. ನೆಕ್ಸ್ಟ್ ಕ್ವಶನ್ ಈಸ್, ಕರ್ನಾಟಕ ಸರ್ಕಾರವು ಜಾಗತಿಕ CSR ಸಮಾವೇಶದಲ್ಲಿ ಕಂಪನಿಗಳಿಗೆ ತಮ್ಮ CSR ನಿಧಿಯನ್ನು ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲು ವಿನಂತಿಸಿತು? ಗ್ರಾಮೀಣ ರಸ್ತೆ ಅಭಿವೃದ್ಧಿ, ಪ್ರಾಥಮಿಕ ಶಿಕ್ಷಣ, ಸರ್ಕಾರಿ ಶಾಲೆ ದತ್ತು, ವಿದ್ಯುತ್ ಉತ್ಪಾದನೆ, ಪ್ರವಾಸೋದ್ಯಮ ಪ್ರಚಾರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ, ಪ್ರಾಥಮಿಕ ಶಿಕ್ಷಣ, ಸರ್ಕಾರಿ ಶಾಲೆಗಳ ದತ್ತನ್ನು ತೆಗೆದುಕೊಂಡು ಸುಮಾರು 2% ನೀವು ಇದರಲ್ಲಿ ಬಳಸಬೇಕಂತ ಹೇಳ್ತಕ್ಕಂಥದ್ದು. FKCCI ಜಾಗತಿಕ CSR ಸಮಾವೇಶದಲ್ಲಿ ಕಂಪನಿಗಳು ತಮ್ಮ CSR ನಿಧಿಯನ್ನು ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ದತ್ತು ತೆಗೆದುಕೊಳ್ಳಲು ಬಳಸಬೇಕು ಎಂದು ವಿನಂತಿಸಿಕೊಂಡಿದೆ. ಶಾಲಾ ಮೂಲಸೌಕರ್ಯ ಮತ್ತು ಗುಣಮಟ್ಟದ ಶಿಕ್ಷಣ ಸುಧಾರಣೆಗೆ ಈ ಹೂಡಿಕೆ ನೆರವಾಗಲಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಜುಲೈ 23ರಂದು ಆಚರಿಸಲಾಗುವ ರಾಷ್ಟ್ರೀಯ ಪ್ರಸಾರ ದಿನ ಯಾವುದು? ರಾಷ್ಟ್ರೀಯ ಪ್ರಸಾರ ದಿನವು ಯಾವ ವರ್ಷದಲ್ಲಿ ಪ್ರಾರಂಭವಾದ ಮೊದಲ ರೇಡಿಯೋ ಪ್ರಸಾರವನ್ನು ಸ್ಮರಿಸುತ್ತದೆ? ಯಾವುದಂದರೆ 1927ರಲ್ಲಿ. ಪ್ರತಿ ವರ್ಷ ಜುಲೈ 23ರಂದು ರಾಷ್ಟ್ರೀಯ ಪ್ರಸಾರ ದಿನ ಆಚರಿಸಲಾಗುತ್ತದೆ. 1927ರ ಜುಲೈ 23ರಂದು ಮುಂಬೈ ಕೇಂದ್ರದಿಂದ ಭಾರತದ ಮೊದಲ ರೇಡಿಯೋ ಪ್ರಸಾರ ಆರಂಭವಾಯಿತು. ಮಾಹಿತಿ ಪ್ರಸಾರ ಮತ್ತು ಶಿಕ್ಷಣದಲ್ಲಿ
ರೇಡಿಯೋ ಪಾತ್ರವನ್ನು ಇದು ಸ್ಮರಿಸುತ್ತದೆ. ನೆಕ್ಸ್ಟ್ ಕ್ವಶನ್ ಈಸ್ ಟ್ರ್ಯಾಕ್ ಚೈಲ್ಡ್ ಖೋಯಾ ಪಾಯಾ ಮತ್ತು ಘರ್ ಪೋರ್ಟಲ್ಗಳನ್ನು ಸಂಯೋಜಿಸುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಯೋಜನೆ ಯಾವುದು? ಟ್ರ್ಯಾಕ್ ಚೈಲ್ಡ್ ಮತ್ತು ಖೋಯಾ ಪಾಯಾ ಮತ್ತು ಘರ್ ಪೋರ್ಟಲ್ಗಳನ್ನು ಸಂಯೋಜಿಸುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಯೋಜನೆ ಯಾವುದಂದರೆ ಮಿಷನ್ ವಾತ್ಸಲ್ಯ ಪೋರ್ಟಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಿಷನ್ ವಾತ್ಸಲ್ಯ ಪೋರ್ಟಲ್. ಮಿಷನ್ ವಾತ್ಸಲ್ಯ ಪೋರ್ಟಲ್ ಕಾಣೆಯಾದ ಮತ್ತು ಆಶ್ರಯ ಅಗತ್ಯವಿರುವ ಮಕ್ಕಳ ರಕ್ಷಣೆಗೆ ಅಭಿವೃದ್ಧಿಪಡಿಸಲಾದ ಏಕೀಕೃತ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಇದು ಪೋರ್ಟಲ್ಗಳನ್ನು CCTNS ನೆಟ್ವರ್ಕ್ ಜತೆ ಸಂಯೋಜಿಸಿ ಮಕ್ಕಳನ್ನು ಪೋಷಕರೊಂದಿಗೆ ಪುನರ್ಮಿಲನಗೊಳಿಸಲು ನೆರವಾಗುತ್ತದೆ. ಮೇಘಾಲಯದ GI ಟ್ಯಾಗ್ ಹೊಂದಿರುವ ಲಕಡಾಂಗ್ ಅರಿಶಿಣದ ಮುಖ್ಯ ವರ್ಧನೆಗಾಗಿ ಉದ್ಘಾಟಿಸಲಾದ ಯೋಜನೆ ಯಾವುದು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಮಿಷನ್ ಗೋಲ್ಡನ್ ಸ್ಪೈಸ್. ಮಿಷನ್ ಗೋಲ್ಡನ್ ಸ್ಪೈಸ್. ಮೇಘಾಲಯದ ಪ್ರಸಿದ್ಧ ಲಕಡಾಂಗ್ ಅರಿಶಿಣಕ್ಕಾಗಿ ಮಿಷನ್ ಗೋಲ್ಡನ್ ಸ್ಪೈಸ್ ಯೋಜನೆಯನ್ನು ಪ್ರಾರಂಭಿಸಲಾಗಿರ್ತಕ್ಕಂಥದ್ದು. ಲಕಡಾಂಗ್ ಅರಿಶಿಣವು ಪ್ರಪಂಚದಲ್ಲೇ ಅತ್ಯಧಿಕ ಕರ್ಕ್ಯೂಮಿನ್ ಪ್ರಮಾಣ ಹೊಂದಿದ್ದು ರೈತರ ಆದಾಯ ಹಾಗೂ ರಫ್ತು ಹೆಚ್ಚಿಸಲು ನೆರವಾಗಲಿದೆ. ನೆಕ್ಸ್ಟ್ ಕ್ವಶನ್ ಈಸ್ ಹಸಿರು ಹೈಡ್ರೋಜನ್ಗಾಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪಿಸುವುದಾಗಿ ಘೋಷಿಸಿದ ಭಾರತದ ಪ್ರತಿಷ್ಠಿತ ಸಂಸ್ಥೆ ಯಾವುದು? ಸೆಂಟರ್ ಆಫ್ ಎಕ್ಸಲೆನ್ಸ್ ಯಾವುದಂದರೆ IIT ಕಾನ್ಪುರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಸಿರು ಹೈಡ್ರೋಜನ್ ನೀತಿಯಡಿ IIT ಕಾನ್ಪುರ ಸಂಸ್ಥೆಯು ಎಕೋಜೆನ್ ಎಂಬ ಉತ್ಕೃಷ್ಟತಾ ಕೇಂದ್ರವನ್ನು ಸ್ಥಾಪಿಸುತ್ತಿದೆ. ಯಾವುದು? IIT ಕಾನ್ಪುರ. ಎಲೆಕ್ಟ್ರೋಲಿಸಿಸ್ ಮೂಲಕ ಪರಿಸರ ಸ್ನೇಹಿ ಇಂಧನ ತಯಾರಿಸುವುದು ಹಾಗೂ ಹಸಿರು ಹೈಡ್ರೋಜನ್ ತಂತ್ರಜ್ಞಾನ ಅಭಿವೃದ್ಧಿಪಡಿಸುವುದು ಇದರ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಕ್ವಶನ್ ಈಸ್ ಉತ್ತರ ಆಫ್ರಿಕಾದ ಅತ್ಯಂತ ಎತ್ತರದ ಶಿಖರ ಮೌಂಟ್ ಟೌಬ್ಕಲ್ ಏರಿದ ಅತಿ ಕಿರಿಯ ಏಷ್ಯಾದ ಪರ್ವತಾರೋಹಿ ಎಂಬ ದಾಖಲೆ ಬರೆದ ಇಯಾಕ್ರಿಶ್ ಯಾವ ರಾಜ್ಯದವರು? ಇಯಾಕ್ರಿಶ್ ನೋಡಿ, ಕೇರಳ ರಾಜ್ಯದವರು. ಇಯಾಕ್ರಿಶ್ ಕೇರಳದ 8 ವರ್ಷದ ಬಾಲಕಿ ಇಯಾಕ್ರಿಶ್ ಮೊರಾಕೋದ ಮೌಂಟ್ ಟೌಬ್ಕಲ್ ಇದು ಸುಮಾರು 4127 ಮೀಟರ್ ಏರಿದ ಅತಿ ಕಿರಿಯ ಏಷ್ಯನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಾರೆ. ಇವರು ಮೂಲತಃ ಕೇರಳದವರು. ಇಯಾಕ್ರಿಶ್ ಬಾಲಕಿಯ ಈ ಸಾಹಸ ಕ್ರೀಡಾ ಸಾಧನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಚ್ಚುಗೆ ಪಡೆದಿದೆ. ನೆಕ್ಸ್ಟ್ ಕ್ವಶನ್ ಈಸ್ ಜುಲೈ 22ರಂದು ಆಚರಿಸಲಾದ 2026ರ ವಿಶ್ವ ಮಿದುಳು ದಿನದ ವರ್ಲ್ಡ್ ಬ್ರೈನ್ ಡೇ ಪ್ರಮುಖ ವಿಷಯ ಥೀಮ್ ಏನಾಗಿತ್ತಂದರೆ ಬ್ರೈನ್ ಹೆಲ್ತ್ ಆಕ್ಸೆಸ್ ಫಾರ್ ಆಲ್. ಮಿದುಳು ದಿನದ ಥೀಮ್ ಏನಾಗಿತ್ತು? ಬ್ರೈನ್ ಹೆಲ್ತ್ ಆಕ್ಸೆಸ್ ಫಾರ್ ಆಲ್. ಪ್ರತಿ ವರ್ಷ ಜುಲೈ 22ರಂದು ವಿಶ್ವ ಮಿದುಳು ದಿನ ಆಚರಿಸಲಾಗುತ್ತದೆ. 2026ರ ಥೀಮ್ ಬಂದ್ಬಿಟ್ಟು ಬ್ರೈನ್ ಹೆಲ್ತ್ ಆಕ್ಸೆಸ್ ಫಾರ್ ಆಲ್ ಎಂದಾಗಿದೆ. ಮಿದುಳಿನ ಆರೋಗ್ಯ ಹಾಗೂ ನರ ಸಂಬಂಧಿ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸುವುದು ಇದರ ಮುಖ್ಯ ಗುರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್ ಬಾಹ್ಯಾಕಾಶ ವೈದ್ಯಕೀಯ ಸಂಶೋಧನೆಗಾಗಿ ಇಸ್ರೋದ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಇತ್ತೀಚೆಗೆ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಯಾರ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಅಂದರೆ SCTIMST ತಿರುವನಂತಪುರಂ. ಇಸ್ರೋದ HSFC ಮತ್ತು ತಿರುವನಂತಪುರಂನ SCTIMST ಸಂಸ್ಥೆಗಳು ಜಂಟಿಯಾಗಿ ಬಯೋ ಆಸ್ಟ್ರೋನಾಟಿಕ್ಸ್ ಬಗೆಗೆ ಒಪ್ಪಂದ ಮಾಡಿಕೊಂಡಿರ್ತಕ್ಕಂಥದ್ದು. ಗಗನಯಾನಿಗಳಿಗೆ ಬಾಹ್ಯಾಕಾಶದಲ್ಲಿ ಆರೋಗ್ಯ ನಿರ್ವಹಣೆ ಮತ್ತು ತರಬೇತಿಗೆ ಈ ಸಹಭಾಗಿತ್ವ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್ ಜುಲೈ 23ರಂದು ಭಾರತದ ಇಬ್ಬರು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಆ ಮಹಾನಾಯಕರು ಯಾರಂದರೆ ಚಂದ್ರಶೇಖರ್ ಆಜಾದ್ ಮತ್ತು
ತಿಲಕ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚಂದ್ರಶೇಖರ್ ಆಜಾದ್ ಮತ್ತು ಬಾಲ್ ಗಂಗಾಧರ್ ತಿಲಕ್. ಜುಲೈ 23ರಂದು ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ಮತ್ತು ಸ್ವರಾಜ್ನ ಜನ್ಮಸಿದ್ಧ ಹಕ್ಕು ಎಂದ ಲೋಕಮಾನ್ಯ ಬಾಲ್ ಗಂಗಾಧರನಾಥ್ ತಿಲಕ್ ಅವರ ಜನ್ಮದಿನವಾಗಿದೆ. ಆದ್ದರಿಂದ ಇದನ್ನು ಸ್ಮರಿಸಿಕೊಳ್ಳಲಾಗುತ್ತೆ. ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇವರ ಕೊಡುಗೆ ಅಪ್ರತಿಮವಾಗಿರತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಕ್ವಶನ್ ಈಸ್, ಇಸ್ರೋದ VSSC ಕೇಂದ್ರವು ಪರಿಸರ ಸ್ನೇಹಿ ಬ್ಲೋಯಿಂಗ್ ಏಜೆಂಟ್ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲು ಯಾವ CSIR ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? VSSC ಕೇಂದ್ರವು ಬ್ಲೋಯಿಂಗ್ ಏಜೆಂಟ್ ತಂತ್ರಜ್ಞಾನ ಯಾವ ಸಂಸ್ಥೆಯೊಂದಿಗೆ? CSIR IICT ಹೈದರಾಬಾದ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಇಸ್ರೋದ VSSC ಮತ್ತು CSIR IICT ಸಂಸ್ಥೆಗಳು ಪರಿಸರ ಸ್ನೇಹಿ ಬ್ಲೋಯಿಂಗ್ ಏಜೆಂಟ್ ತಂತ್ರಜ್ಞಾನ ಅಭಿವೃದ್ಧಿಗೆ ಕೈ ಜೋಡಿಸಿವೆ. ಬಾಹ್ಯಾಕಾಶ ನೌಕೆಗಳಲ್ಲಿ ಕಾರ್ಬನ್ ಹೆಜ್ಜೆ ಗುರುತು ಕಡಿಮೆ ಮಾಡಲು ಮತ್ತು ಹಸಿರು ತಂತ್ರಜ್ಞಾನಕ್ಕೆ ಪ್ರೋತ್ಸಾಹ ನೀಡಲು ಇದು ಸಹಕಾರಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ವೇವ್ಸ್ OTT ಅಡಿಯಲ್ಲಿ ನಾಗರಿಕ ಸೃಷ್ಟಿಕರ್ತರಿಗಾಗಿ ಇತ್ತೀಚೆಗೆ ಬಿಡುಗಡೆ ಮಾಡಲಾದ ಡಿಜಿಟಲ್ ವೇದಿಕೆ ಯಾವುದು? ಯಾವುದಂದರೆ ಮೈ ವೇವ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೈ ವೇವ್ಸ್. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ವೇವ್ಸ್ OTT ಅಡಿಯಲ್ಲಿ ಮೈ ವೇವ್ಸ್ ಎಂಬ ನಾಗರಿಕ ಕಂಟೆಂಟ್ ಕ್ರಿಯೇಟರ್ ವೇದಿಕೆಯನ್ನು ಪ್ರಾರಂಭಿಸಿದೆ. ಸ್ಥಳೀಯ ಕಲೆ, ಸಂಸ್ಕೃತಿ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಯುವ ಡಿಜಿಟಲ್ ಸೃಷ್ಟಿಕರ್ತರಿಗೆ ಪ್ರೋತ್ಸಾಹ ನೀಡಲು ಈ ಯೋಜನೆ ಸಹಕಾರಿಯಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.